ನಮ್ಮ ಕಾರಲ್ಲಿ ಗಣೇಶ ಕೊನೆ ದಿನ ಲಾಸ್ಟ್ ದಿನ ಆಗಿತ್ತು. 11:30 ಒಳಗಡೆ ಗಣೇಶನ ಕದಲ್ಸ್ಬಿಟ್ಟು ಇನ್ನೇನು ಟಿ ಶರ್ಟ್ ನೈಟಿಂದ ಕೊಡ್ತಿದೀವಿ. ಇನ್ನ ಟಿ ಶರ್ಟ್ ಕತೆ ಮುಗ್ದಿಲ್ಲ. ನಮ್ಮ ಕಾರಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಇದ್ದಿದ್ ಗಣೇಶ ವಿಸರ್ಜನೆ ಕಡೆಗೆ ಹೋಗ್ತಾ ಇತ್ತು. ಕೊನೆ ದಿನ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವ್ ಅನ್ಕೊಂಡಿದ್ದೆಲ್ಲ ಆಗಲ್ಲ, ಆದ್ರೆ ಹೊಂದ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಕಾರಲ್ಲಿ ಗಣೇಶನೇ ದೊಡ್ಡ ಸಾಕ್ಷಿ ಅನ್ಬೋದು. ಗಣೇಶನ ಟ್ಯಾಕ್ಟ್ರಿ ಮೇಲೆ ಇಕ್ಕಿದಾಯ್ತು. 20 ಜನ ಡೋಲೋರು ಕೈ ಕೊಟ್ಬಿಟ್ಟವ್ರೆ. ಸ್ವಿಚ್ ಆಫ್ ಮಾಡ್ಕೊಂಡು ಇಕ್ಕೊಂಡ್ಬಿಟ್ಟಿದ್ದಾರೆ ಫೋನ್ ನ. ನಮ್ಮ ಹುಡುಗರೆಲ್ಲ ಪಾಪ ಫುಲ್ ಬೇಜಾರಲ್ಲಿ ಇದ್ರು. ಅಷ್ಟರಲ್ಲಿ ಇನ್ನೊಬ್ರನ್ನ ಮಾತಾಡ್ಸ್ಕೊಂಡು ಕರ್ಕೊಂಬರ. ನಮ್ಮ ಹುಡುಗರ ಮುಖದಲ್ಲಿ ಕಲೆ ನೋಡ್ಬೋದು ನೀವು ಇಲ್ಲಿ ಯಾವ ತರ ಇದೆಯೋ. ಫುಲ್ ಖುಷಿ ಆಗೋಗಿದ್ರು ಹುಡುಗರೆಲ್ಲ. ಮಸ್ತ್ ಎಲ್ಲ ಟಮಟೆವರೆಗೂ ಹೇಳ್ತಾ ಇಲ್ಲ, ಈ ತರ ಮಾಡೋರ್ಗೆ ಹೇಳ್ತಾ ಇದೀನಿ ಅಷ್ಟೇ. ಆರ್ಡರ್ ಒಂದ್ ಕಡೆ ಒಪ್ಕೊಂಡಿದ್ರೆ ಕರೆಕ್ಟ್ ಆಗಿ ಬಂದ್ ಮಾಡ್ಕೊಟ್ಬಿಟ್ಟು ಹೋಗ್ಬಿಡಿ, ಇಲ್ಲಾಂದ್ರೆ ಜಾಸ್ತಿ ಬೇಜಾರಾಗ್ಬಿಡಿ. ನಮ್ಗಂತ ಮಾತ್ರ ಹೇಳ್ತಲ್ಲ, ನೀವ್ ಎಲ್ಲೇ ಆರ್ಡರ್ ಒಪ್ಕೊಂಡಿದ್ರು ಕೂಡ ಕರೆಕ್ಟ್ ಆಗಿ ಅವ್ರಿಗೆ ಮಾಡ್ಕೊಟ್ಬಿಡಿ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾರೆ. ಇವಾಗ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಫುಲ್ ಎಂಜಾಯ್ ಮಾಡೋ ಟೈಮು. ಮಸ್ತಾಗಿ ನಮ್ಮ ಹುಡುಗರೆಲ್ಲ ಡ್ಯಾನ್ಸು, ಪಟಾಕಿ ಮಾತ್ರ ಸಿಕ್ಕಾಪಟ್ಟೆ ಪಟಾಕಿಗಳು ಎಲ್ಲೂ ಹೊಡೆದಿರಲ್ಲ. ಬಂಗಾರಪೇಟೆಯಲ್ಲಿ ಆ ರೇಂಜ್ ಹೊಡಿತಾ ಇದಾರೆ ಪಟಾಕಿಗಳು. ಒಂದ್ ಕಡೆ ಬೇಜಾರು ಆಗ್ತಿದೆ ಕೊನೆ ದಿನ ಅಂದ್ಬಿಟ್ಟು, ಒಂದ್ ಕಡೆ ಖುಷಿಯಾಗಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ. ತಿರ್ಗಾ ಈ ತರ ನೋಡ್ಬೇಕಂದ್ರೆ ಇನ್ನೊಂದ್ ವರ್ಷ ಕಾಯ್ಬೇಕು. ಸಿಕ್ಕಾಪಟ್ಟೆ ಜನ ಸರಿದ್ರು ನೋಡ್ಬೋದು ನೀವು ಇಲ್ಲಿ. ನಾವು ತಗೊಂಬಂದಿರೋ ಪಟಾಕಿದಲ್ಲಿ ತುಂಬಾ ಪವರ್ಫುಲ್ ಶಾರ್ಟ್ಸ್ ಆಗಿತ್ತು. ಇದು ಸರಿ ಅಂದ್ಬಿಟ್ಟು ಆ ಕಡೆಯಿಂದ ಎತ್ತಿದ್ರೆ ಇನ್ನೊಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಕಡೆ ಹೋಗಿ ಎತ್ತೋಷ್ಟರಲ್ಲಿ ವಿಡಿಯೋ ಫುಲ್ ಒಂದೇ ಕಿತ್ತ ಕೆಳಗಡೆನೆ ಬ್ಲಾಸ್ಟ್ ಆಗೋಯ್ತು. ಆ ಗಣೇಶ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಗಣೇಶ ಕೃಪೆಯಿಂದ 29ನೇ ವರ್ಷ ಗಣೇಶ ಮಹೋತ್ಸವ ಅದ್ದೂರಿಯಾಗಾಯ್ತು ನಮ್ಮ ಕಾರಲ್ಲಿಯಲ್ಲಿ. ಇನ್ನೇನು ಕೊನೆಗೂ ನಮ್ಮ ಕಾರಲ್ಲಿ ಕೆರೆ ಹತ್ರ ಗಣೇಶ ಬಂದಾಯ್ತು. ಗಣೇಶ ಹಬ್ಬದ ಕೊನೆ ಮಂಗಳಾರತಿ ಮುಗ್ದಾಯ್ತು. ಇನ್ನೇನು ಕ್ರೈನಲ್ಲಿ ಗಣೇಶ ನೀರ್ ಹತ್ರ ಹೋಗ್ತಾ ಇದೆ. ನಮ್ಮ ಹುಡುಗರು 4 ಜನ ಇಳ್ದವ್ರು ಈ ಜೋಡಿಯವರು. ಗಣೇಶನ 3 ಕಿತ ನೀರಲ್ಲಿ ಇಳಿಸಿ ಎದೊಳಿಸಿ ಅದಾದ್ಮೇಲೆ ನೀರಲ್ಲಿ ಗಣೇಶನ ಮುಳುಗ್ತಾ ಇದೀವಿ. 29ನೇ ಗಣೇಶ ಮಹೋತ್ಸವ ಅದ್ದೂರಿಯಾಗಿ ನಡೀತು.